ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ, ಹಾಗೆ ಶುಭ ದಿನ. ಹಾಗೆ ಸಾಯಿ ಶ್ರುತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶ್ರೀಕೃಷ್ಣ ಸಂದೇಶ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂಟೆಯಾಗಿರಿ, ತಾಳ್ಮೆಯಿಂದಿರಿ, ಯಾರ ಹಿಂದೆಯೂ ಜಾರದಿರಿ. ನಾವೇ ಬೇಕೆನ್ನುವವರು ಬರಲಿ, ಬೇಡ ಎನ್ನುವವರು ದೂರವೇ ಇರಲಿ. ಜೀವನದಲ್ಲಿ ಯಾರಿಗಾದರೂ ಗೋಗರೆಯದಿರಿ, ಯಾರು ಯಾವುದು ಶಾಶ್ವತವಲ್ಲ. ಕಲಿಯುಗದಲ್ಲಿ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಬೆಲೆ ಇದೆ. ಕಣ್ಣೀರಿನ ಹನಿಯ ಹಿಂದೆ ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಇದೆ. ಅದನ್ನು ಸ್ವತಃ ಭಗವಂತನು ಕರ್ಮ ಫಲವನ್ನು ಅನುಭವಿಸಲೇಬೇಕು. ಅದೇ ವಿಧಿಯ ನಿಯಮ. ನಿನ್ನಲ್ಲಿ ವಿದ್ಯೆ ಇಲ್ಲದಿರಬಹುದು, ಆದರೆ ಜ್ಞಾನವಿಲ್ಲವೇ. ಹಣವಿಲ್ಲದಿರಬಹುದು, ಆದರೆ ಶ್ರಮವಿಲ್ಲವೇ. ದಾನವಿಲ್ಲದಿರಬಹುದು, ಆದರೆ ಧರ್ಮವಿಲ್ಲವೇ. ಬಂಧುಗಳಿಲ್ಲದಿರಬಹುದು, ಆದರೆ ಭಗವಂತನಿಲ್ಲವೇ. ಇಷ್ಟು ಸಾಕಲ್ಲವೇ ಸಾಧಿಸಬಲ್ಲೆ ಎಂಬ ಸಾರ್ಥಕ ಮನಸ್ಸಿಗೆ. ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು. ಕೃಷ್ಣನಿಗೂ ನೋವಿತ್ತು, ಕರ್ತವ್ಯದ ಮುಂದೆ ಆ ನೋವು ಶರಣಾಗಿತ್ತು. ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಂಬೋದಕ್ಕಿಂತ ಮೊದಲು 100 ಬಾರಿ ಯೋಚಿಸಿ. ಏಕೆಂದರೆ ಕೆಲವು ಬಾರಿ ನಮ್ಮ ಸ್ವಂತ ಹಲ್ಲುಗಳೇ ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತವೆ. ಇದಂತೂ ಸತ್ಯದ ಮಾತು ಅಲ್ವಾ? ಹಾಗೆ ಸಾಧಕರಾಗಬೇಕು ಅಂದರೆ ಸೋಲಿಗೂ ಸಿದ್ಧರಿರಬೇಕು. ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆ ಇರಬೇಕು. ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕಾದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ನಂಬಿಕೆ ಎಂಬ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟು ಸುರಿದರೂ ಏನು ಪ್ರಯೋಜನವಿಲ್ಲ. ಇನ್ನೊಬ್ಬರಿಗೆ ಕೆಸರು ಎರಚಲು ಹೋದರೆ ಮೊದಲು ನಿಮ್ಮ ಕೈ ಕೆಸರಾಗುವುದು. ಅದೇ ಇನ್ನೊಬ್ಬರಿಗೆ ಗಂಧ ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುವುದು. ಕೆಸರೋ ಗಂಧವೋ ಆಯ್ಕೆ ನಿಮ್ಮದು. ಜೀವನದಲ್ಲಿ ನಿಮಗೆ ಅತಿ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುವನ್ನು ಮರೆಯಬೇಡಿ. ಏಕೆಂದರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುತ್ತದೆಯೋ ಆ ಜಾಗದಲ್ಲಿ ಖಡ್ಗ ಕೂಡ ಕಾರ್ಯ ಮಾಡುವುದಿಲ್ಲ. ನಿನ್ನಲ್ಲಿ ವಿದ್ಯೆ ಇಲ್ಲದಿರಬಹುದು, ಆದರೆ ಜ್ಞಾನವಿಲ್ಲವೇ. ಹಣ ಇಲ್ಲದಿರಬಹುದು, ಆದರೆ ಶ್ರಮವಿಲ್ಲವೇ. ದಾನವಿಲ್ಲದಿರಬಹುದು, ಆದರೆ ಧರ್ಮವಿಲ್ಲವೇ.
ಬಂಧುಗಳಿಲ್ಲದಿರಬಹುದು, ಆದರೆ ಭಗವಂತನಿಲ್ಲವೇ ಇಷ್ಟು ಸಾಕಲ್ಲವೇ ಸಾಧಿಸಬಲ್ಲೆ ಎಂಬ ಸಾರ್ಥಕ ಮನಸ್ಸಿಗೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.